ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಇನ್ನು 1 or 2 ಡೇಸ್ ಅಲ್ಲಿ ನೀವು ನೋಡಿರ್ತೀರ, ಆಲ್ರೆಡಿ ಚೆಕ್ ಮಾಡಿರ್ತಾರೆ ರಿಸಲ್ಟ್. ಓಕೆ, ಇದಕ್ಕಿಂತಿಷ್ಟು ಮಾರ್ಕ್ಸ್ ಬಂದಿದೆ, ಇದಕ್ಕಿಂತಿಷ್ಟು ಮಾರ್ಕ್ಸ್ ಬಂದಿದೆ ಎಲ್ಲ ನಿಮಗೆ ಗೊತ್ತಾಗಿರುತ್ತೆ. ಈಗ ರಿಸಲ್ಟ್ ಬಂದಂದ್ರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ಗೆ ಅಥವಾ ಒಂದೆರಡು ಸಬ್ಜೆಕ್ಟ್ಗೆ ನೀವು ಅಂದ್ಕೊಂಡದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ನಿಮ್ಗೆ ಅನಿಸಿದ್ರೆ, ಅಂದ್ರೆ 80 ಮಾರ್ಕ್ಸ್ ಬರೋ ರೀತಿ ಬರ್ತಿದ್ದೆ, ಬಟ್ ಕೊಟ್ಟಿರೋದು 76 ಮಾರ್ಕ್ಸ್, 74 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. ಅಥವಾ ನಾನು 80ಗೆ 65 ಬರೋ ರೀತಿ ಬರ್ದಿದ್ದೆ, ಕೊಟ್ಟಿರೋದು 55, ಈ ರೀತಿ ಆಗ್ಬಿಟ್ರೆ ಅಂತ ಸಂದರ್ಭದಲ್ಲಿ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬಹುದು. ಸೊ ಅದಕ್ಕೋಸ್ಕರ ಈ ರಿವ್ಯಾಲ್ಯೂಯೇಷನ್ ಪ್ರಾಸೆಸ್ ಏನೇನಿರುತ್ತೆ ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದು ಹೋಗ್ಬೇಡಿ. ಅಂದ್ರೆ ಈಗ ಹೇಳಿದ್ನಲ್ವಾ, ಕಡಿಮೆ ಮಾರ್ಕ್ಸ್ ಕೊಟ್ಬಿಟ್ರೆ ಅಂತ, ಈ ರೀತಿ ಆಗೋ ಚಾನ್ಸಸ್ ಕಡಿಮೆ. ಯಾಕಂತ ಹೇಳಿದ್ರೆ ಈ ವರ್ಷ ತುಂಬಾ ಹೆವಿ ಸ್ಟ್ರಿಕ್ಟ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿಲ್ಲ. ಅಕಸ್ಮಾತ್ ಏನಾದ್ರು ಮೈನರ್ ಮಿಸ್ಟೇಕ್ಸ್ ಇದ್ರೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆ, ಯಾವ್ದೋ ಸ್ಟೂಡೆಂಟ್ ಏನು ಬರ್ದೇ ಇಲ್ಲ, ಆನ್ಸರ್ ಅಲ್ಲಿ ಏನು ವಿಷಯನೇ ಇಲ್ಲ, ಅಂದ್ರೆ ಮೀನಿಂಗ್ ಇಲ್ಲ ಆನ್ಸರ್, ಅಂತ ಸಂದರ್ಭದಲ್ಲಿ ಮಾರ್ಕ್ಸ್ ಕಟ್ ಆಗಿರುತ್ತೆ. ನೀವು ಕರೆಕ್ಟ್ ಆಗಿ ಆನ್ಸರ್ ಬರೆದಿದ್ರೆ ಮಾರ್ಕ್ಸ್ ಕೂಡ ಸಿಕ್ಕಿರುತ್ತೆ. ಅದೇ ಮೈನರ್ ಮಿಸ್ಟೇಕ್ಸ್ ಗೆ ಮಾರ್ಕ್ಸ್ ಕಟ್ ಮಾಡಿರಲ್ಲ. ಓಕೆ, ಬಟ್ ಅಕಸ್ಮಾತ್ ಯಾವ್ದು ವಿದ್ಯಾರ್ಥಿಗಳು ಈ ರೀತಿ ಆದಾಗ ಅವರಿಗೂ ಕೂಡ ಓಕೆ ರಿವ್ಯಾಲ್ಯೂಯೇಷನ್ ಅನ್ನೋ ಸೊಲ್ಯೂಷನ್ ಇದೆ, ಅದು ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾರೆ. ಮೊದಲಾಗಿ ಈಗ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದಕ್ಕಾಗಲ್ಲ. ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರು ಕೂಡ, ಅಥವಾ ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮೊದಲು ನೀವು ಸ್ಕ್ಯಾನರ್ಡ್ ಕಾಪಿನ ತರಿಸಬೇಕು. ಈಗ ಸ್ಕ್ಯಾನರ್ಡ್ ಕಾಪಿ ಅಂದ್ರೆ ಏನು ಅಂತ ನಿಮ್ಗೆ ಹೇಳೋದಾದ್ರೆ, ನೀವೀಗ ಆನ್ಸರ್ ಬರ್ದಿದ್ರ, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ, ಅಕೌಂಟೆನ್ಸಿ ಯಾವುದೇ ಆಗಿರ್ಲಿ, ಎಕ್ಸಾಮ್ ಬರ್ದಿದ್ರೆ ನಿಮ್ಮ ಆನ್ಸರ್ ಶೀಟ್ ಇದೆ. ಆ ಆನ್ಸರ್ ಶೀಟ್ ಏನಿದೆ ಅದರಲ್ಲಿರುವಂತಹ ಎಲ್ಲಾ ಪೇಜಸ್ ಅನ್ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೆ ಸ್ಕ್ಯಾನ್ ಮಾಡಿ ನಿಮ್ಗೆ ಕಳಿಸ್ತಾರೆ. ಅದನ್ನ ಸ್ಕ್ಯಾನರ್ಡ್ ಕಾಪಿ ಅಂತ ಕರೀತಾರೆ. ಸೊ ಈಗ ನೀವು ಸ್ಕ್ಯಾನರ್ಡ್ ಕಾಪಿಯನ್ನ ತರಿಸಿದ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬಹುದು. ನಾನು ಸ್ಕ್ಯಾನರ್ಡ್ ಕಾಪಿ ತರಿಸಲ್ಲ, ಡೈರೆಕ್ಟ್ ಆಗಿ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತೀನಿ, ಅವಕಾಶ ಇರಲ್ಲ. ನಂತರ ಯಾವ್ಯಾವ ವಿಷಯಗಳ ಸ್ಕ್ಯಾನರ್ಡ್ ಕಾಪಿಯನ್ನ ತರಿಸಿರ್ತೀರಾ ಅವುಗಳಿಗೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬಹುದು, ಇಲ್ಲದ್ರೆ ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬಹುದು. ಅಂದ್ರೆ ಈಗ ನಾನು ಕನ್ನಡ ಸ್ಕ್ಯಾನರ್ಡ್ ಕಾಪಿ ತರಿಸಿದ್ದೀನಿ, ಈಗ ಇಂಗ್ಲಿಷ್ಗೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತೀನಿ, ಅವಕಾಶ ಇರಲ್ಲ. ನೀವು ಕನ್ನಡ ಸ್ಕ್ಯಾನರ್ಡ್ ಕಾಪಿ ತರಿಸಿದ್ರೆ ಕನ್ನಡಕ್ಕೆ ಮಾತ್ರ ನೀವೇನ್ ಮಾಡಬಹುದು, ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬಹುದು. ಓಕೆನಾ? ಸೊ ಯಾವ್ಯಾವ ಸಬ್ಜೆಕ್ಟ್ ಗಳ ಸ್ಕ್ಯಾನರ್ಡ್ ಕಾಪಿ ತರಿಸಿರ್ತೀರಾ ಅದಕ್ಕೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬಹುದು. ಈಗ ಮುಂದಿನ ವಿಷಯ ಹೇಳೋದಾದ್ರೆ, ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು? ರಿವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ, ಈಗ ನಿಮ್ಮ ಪೇಪರ್ ನ ಇವ್ಯಾಲ್ಯೂಯೇಟ್ ಮಾಡಿರ್ತಾರೆ. ಓಕೆ, ಈ ಆನ್ಸರ್ ಈ ರೀತಿ ಬರೆದಿದ್ದಾರೆ, ಅದರಲ್ಲಿ ಈ ಎಲ್ಲ ಪಾಯಿಂಟ್ಸ್ ಇದೆ, ಅದಕ್ಕೆ ಇಂತಿಷ್ಟು ಮಾರ್ಕ್ಸ್, ಈ ರೀತಿ ಎಲ್ಲಾ ಆನ್ಸರ್ಸ್ ಅನ್ನು ಕೂಡ ಇವ್ಯಾಲ್ಯೂಯೇಟ್ ಮಾಡಿ ಆ ಪೇಪರ್ಗೆ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ನೀವೀಗ ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡಿದ್ರೆ, ಮೊದಲಿಗೆ ಸ್ಕ್ಯಾನರ್ಡ್ ಕಾಪಿ ತರಿಸ್ಕೋತೀರಾ, ಅದ್ರ ನಂತರ ಏನ್ ಮಾಡ್ತೀರಾ, ನೀವು ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡ್ತೀರಾ. ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡಿದ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಆನ್ಸರ್ ಪೇಪರ್ ಅನ್ನ ಮತ್ತೊಮ್ಮೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಏನೇನ್ ಬರ್ದಿದ್ರ ಅದೆಲ್ಲ ಆನ್ಸರ್ಸ್ ಅನ್ನ ಮತ್ತೊಮ್ಮೆ ಚೆಕ್ ಮಾಡಿ, ಮತ್ತೊಮ್ಮೆ ಮಾರ್ಕ್ಸ್ ಅಲಾಟ್ ಮಾಡಿ, ಆ ಮಾರ್ಕ್ಸ್ ಅನ್ನ ಟೋಟಲ್ ಮಾಡಿ ನಿಮಗೆ ಕೊಡ್ತಾರೆ. ಇದು ರಿವ್ಯಾಲ್ಯೂಯೇಷನ್. ರೀಟೋಟಲಿಂಗ್ ಅಂದ್ರೆ ಏನು ಅದನ್ನ ಹೇಳೋದಾದ್ರೆ, ನಿಮ್ಮ ಪೇಪರ್ಗೆ ಮತ್ತೊಮ್ಮೆ ಇವ್ಯಾಲ್ಯೂಯೇಟ್ ಮಾಡಲ್ಲ ಅವರು. ರೀಟೋಟಲಿಂಗ್ ಅಂತ ಹೇಳಿದ್ರೆ ಕೌಂಟಿಂಗ್ ಮಿಸ್ಟೇಕ್ಸ್ ಏನಾದ್ರು ಆಗಿದ್ರೆ, ಅಂದ್ರೆ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, ಅದರೊಳಗಡೆ ಕೌಂಟಿಂಗ್ ಮಿಸ್ಟೇಕ್ ಆಗಿದೆ, ಯಾವುದೋ ಒಂದು 2 ಮಾರ್ಕ್ಸ್ ಅನ್ನ ಅವ್ರು ಕೌಂಟ್ ಮಾಡೋದ್ರೊಳಗಡೆ ಬಿಟ್ಬಿಟ್ಟಿದ್ದಾರೆ, ಮರ್ತು ಹೋಗಿದೆ ಅವ್ರಿಗೆ. ಆ ರೀತಿ ಆಗಿದ್ರೆ ಆ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬಹುದು. ಅದೇ ಗೊತ್ತಾಗುತ್ತೆ ಮಾರ್ಕ್ಸ್ ಕೌಂಟ್ ಮಾಡೋದು ಮಿಸ್ ಆಗಿದೆ ಅಂತ. ಅದ್ ನೀವು ಕೇಳೋದಾದ್ರೆ, ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಂಡಿರ್ತೀರಾ, ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಂಡಾಗ ಅಲ್ಲಿ ಮಾರ್ಕ್ಸ್ ಅಲಾಟ್ ಆಗಿದ್ದು ಕೂಡ ಓಕೆ, ಈ ಕ್ವಶನ್ಗೆ ಇಂತಿಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಈ ಆನ್ಸರ್ಗೆ ಇಂತಿಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಅದೆಲ್ಲ ಗೊತ್ತಾಗಿರುತ್ತಲ್ವಾ. ಸೊ ಅದರೊಳಗಡೆ ನೀವು ಕೌಂಟ್ ಕೂಡ ಮಾಡಬಹುದು. ಕೌಂಟಿಂಗ್ ಮಿಸ್ಟೇಕ್ ಏನಾದ್ರು ಆಗಿದ್ರೆ ನೀವೇನ್ ಮಾಡಬಹುದು, ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬಹುದು. ರೀಟೋಟಲಿಂಗ್ ಅಲ್ಲಿ ಮತ್ತೊಮ್ಮೆ ಇವ್ಯಾಲ್ಯೂಯೇಟ್ ಮಾಡಲ್ಲ, ಜಸ್ಟ್ ಈ ಹಿಂದೆ ಅಲಾಟ್ ಮಾಡಿರುವಂತಹ ಮಾರ್ಕ್ಸ್ ಏನಿದೆ ಅದನ್ನ ಕೌಂಟ್ ಮಾಡಿ ಕರೆಕ್ಟ್ ಆಗಿ ಇದೆಯಾ ಅಥವಾ ಇಲ್ವಾ ಇದನ್ನ ಚೆಕ್ ಮಾಡ್ತಾರೆ. ಇದು ರೀಟೋಟಲಿಂಗ್. ಸೊ ಸ್ಕ್ಯಾನರ್ಡ್ ಕಾಪಿ, ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ 3 ಕ್ಲಿಯರ್ ಆಯ್ತು. ಹಾಗಾದ್ರೆ ಎಲ್ಲಿ ಅಪ್ಲೈ ಮಾಡೋದು ನೀವು ಕೇಳೋದಾದ್ರೆ, KSEAB ದವರ ಅಫಿಷಿಯಲ್ ವೆಬ್ಸೈಟ್ ಇದೆ. ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತಲ್ವಾ, ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಅಂದ್ರೆ ಒಂದು 1 or 2 hours ಒಳಗಡೆ ಈ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಅಲ್ಲಿ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಇದಕ್ಕೆ ಲಿಂಕ್ ಕೊಟ್ಟಿರ್ತಾರೆ. ಅದ್ರ ಮೂಲಕ ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು. ಮೊದಲಿಗೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡ್ಕೋತೀರಾ, ಅದರ ನಂತರ ಸ್ಕ್ಯಾನರ್ಡ್ ಕಾಪಿ ಬಂದ ನಂತರ ನೀವೇನ್ ಮಾಡ್ಬೋದು, ರಿವ್ಯಾಲ್ಯೂಯೇಷನ್ ಆರ್ ರೀಟೋಟಲಿಂಗ್ ಗೆ ಅಪ್ಲೈ ಮಾಡ್ಕೋಬಹುದು. ಓಕೆನಾ? ನಂತರ ಸ್ಕ್ಯಾನರ್ಡ್ ಕಾಪಿಗೂ ಕೂಡ ಫೀಸ್ ಇರುತ್ತೆ, ರಿವ್ಯಾಲ್ಯೂಯೇಷನ್ಗೂ ಕೂಡ ಫೀಸ್ ಇರುತ್ತೆ. ಫೀಸ್ ಡೀಟೇಲ್ಸ್ ಬಂದ ನಂತರ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ನಂತರ ರಿಸಲ್ಟ್ ಬರ್ತಾ ಇದೆ, ರಿಸಲ್ಟ್ಗೋಸ್ಕರ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ. ನಿಮ್ಗೆಲ್ರಿಗೂ ಕೂಡ ನೀವೇನು ಅಂದ್ಕೊಂಡಿದ್ದೀರಾ ಅಷ್ಟೇ ಮಾರ್ಕ್ಸ್ ಬರಲಿ ಅಥವಾ ಅದಕ್ಕಿಂತ 1-2 ಮಾರ್ಕ್ಸ್ ಜಾಸ್ತಿನೇ ಬರಲಿ. ಯಾರಿಗೂ ಕೂಡ ನಂಗೆ ಮಾರ್ಕ್ಸ್ ಕಡಿಮೆ ಬಂತು ಅದು ಬೇಜಾರು ಮಾಡ್ಕೊಳ್ಳೋ ರೀತಿ ಆಗೋದೇ ಬೇಡ. ಎಲ್ರಿಗೂ ಅಂದ್ರೆ ನಿಮ್ಗೆ ಖುಷಿ ಆಗುವಷ್ಟು ರಿಸಲ್ಟ್
ನಿಮಗೆ ಸಿಗ್ಲಿ. ಅಂದ್ರೆ ಅಕಸ್ಮಾತ್ ಆಗಿ ಯಾರಾದ್ರೂ ಫೇಲ್ ಆದ್ರೆ ಒಂದು 2ನೇ ಬೋರ್ಡ್ ಎಕ್ಸಾಮ್ ಇದೆ, ಅದನ್ನ ಬರೆದು ಪಾಸ್ ಆಗ್ಬಹುದು. ನಂತರ 2ನೇ ಬೋರ್ಡ್ ಎಕ್ಸಾಮ್ ಬರೆದ್ರು ಕೂಡ ಅದ್ರ ಮೇಲೆ ರಿಪೀಟರ್ ಅಂತೆಲ್ಲ ಏನು ಮೆನ್ಷನ್ ಆಗಿರಲ್ಲ. ಸೊ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆಪ್ಷನ್ಸ್ ಇದಾವೆ. ಅಕಸ್ಮಾತ್ ಮಾರ್ಕ್ಸ್ ಕಡಿಮೆ ಬಂತ ಹೇಳಿದ್ರು ಕೂಡ ಒಂದು ರಿವ್ಯಾಲ್ಯೂಷನ್ ಆಪ್ಷನ್ ಇದೆ. ಅಕಸ್ಮಾತ್ ಎಕ್ಸಾಮೇ ಚೆನ್ನಾಗಿಲ್ಲ, ಬರೆಯೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ 2ನೇ ಬೋರ್ಡ್ ಎಕ್ಸಾಮ್ ಬರೆದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಅಕಸ್ಮಾತ್ ಫೇಲ್ ಆದ್ರೂ ಕೂಡ ಪಾಸ್ ಆಗೋದಕ್ಕೂ ಕೂಡ ಆಪ್ಷನ್ ಇದೆ. ಸೊ ತುಂಬಾ ಟೆನ್ಷನ್ ಮಾಡ್ಕೊಂಡು ಏನು ತೊಂದರೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಲೈಫ್ ಅಲ್ಲಿ ಇಂಪ್ರೂವ್ ಆಗೋದಕ್ಕೆ ತುಂಬಾ ಆಪ್ಷನ್ಸ್ ಇದಾವೆ. ಲೈಫ್ ಎಲ್ರದ್ದು ಚೆನ್ನಾಗಾಗುತ್ತೆ. ಮಾರ್ಕ್ಸ್ ಎಷ್ಟೇ ಬರಲಿ, ಕೆಲವ್ರಿಗೆ ಕಡಿಮೆ ಬಂದಿರುತ್ತೆ, ಕೆಲವ್ರಿಗೆ ಜಾಸ್ತಿ ಬಂದಿರುತ್ತೆ. ಮಾರ್ಕ್ಸ್ ಏನೇ ಆಗಿರ್ಲಿ, ಲೈಫ್ ಎಲ್ರದ್ದು ಚೆನ್ನಾಗಾಗುತ್ತೆ. ಲೈಫ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ವರ್ಕ್ ಮಾಡ್ತಾ ಹೋಗ್ಬೇಕು ಕಂಟಿನ್ಯೂಸ್ ಆಗಿ ಅಷ್ಟೇ. ಓಕೆ, ಲೈಫ್ ಈ ರೀತಿ ಇದೆ, ಈಗ ಅದು ಇಂಪ್ರೂವ್ ಆಗ್ಬೇಕು, ಅದಕ್ಕೆ ವರ್ಕ್ ಮಾಡ್ತೀರಾ. ಓಕೆ, ಲೈಫ್ ಇಲ್ಲಿ ರೀಚ್ ಆಯ್ತು, ಅದು ಮತ್ತು ಇಂಪ್ರೂವ್ ಆಗ್ಬೇಕು ಈ ರೀತಿ. ಸೊ ಆ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ವರ್ಕ್ ಮಾಡ್ತಾ ಹೋದ್ರೆ ಲೈಫ್ ಚೆನ್ನಾಗಿ ಆಗುತ್ತೆ. ರಿಸಲ್ಟ್ ಏನಾದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಂತರ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಅಲ್ಲಿ ಫೇಲ್ ಆಗಿದ್ರೆ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಳಿ, ಅವ್ರ ಜೊತೆ ಮಾತಾಡಿ. ಅಂದ್ರೆ ರ್ಯಾಂಕ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರ ಹತ್ರ ಮಾತಾಡೋದಕ್ಕಿಂತ ಯಾರಾದ್ರೂ ಕಡಿಮೆ ಮಾರ್ಕ್ಸ್ ತಗೊಂಡು ತುಂಬಾ ಬೇಜಾರಲ್ಲಿದ್ದಾರೆ ಅಂತವ್ರು ಯಾರಾದ್ರೂ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಅಂದ್ರೆ ಗೊತ್ತಾಗತ್ತಲ್ಲ ರಿಸಲ್ಟ್ ಬಂದಂದ್ರೆ, ಸೊ ಆ ರೀತಿ ಇದ್ರೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಮಾತಾಡಿ, ಅವ್ರಿಗೆ ಮೋಟಿವೇಟ್ ಮಾಡಿ. ಓಕೆ, ಸಿಗೋಣ. ಆಗಿದ್ರೆ ರಿಸಲ್ಟ್ ಬಂದಂತರ ಎಲ್ರು ಕೂಡ ರಿಸಲ್ಟ್ ಹೇಳ್ಬೇಕು ನನಗೆ, ತಪ್ಪದೆ ರಿಸಲ್ಟ್ ಹೇಳಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.